ನಮಸ್ಕಾರ. ನಮ್ಮ ಭಾರತದಲ್ಲಿ ಸಾಕಷ್ಟು ವೈಶಿಷ್ಟ್ಯಪೂರ್ಣವಾದ ದೇವಾಲಯಗಳಿವೆ. ಅದರಲ್ಲೂ ಅನೇಕ ದೇವಾಲಯಗಳು ಪುರಾತನ ಕಾಲದಲ್ಲಿ ಕಟ್ಟಿಸಲಾಗಿದ್ದು, ಹೆಚ್ಚಿನ ದೇವಾಲಯಗಳು ಇಂದಿಗೂ ಅಸ್ತಿತ್ವದಲ್ಲಿವೆ. ಒಂದಷ್ಟು ದೇವಾಲಯಗಳಂತೂ ರಾಜರ ಆಡಳಿತದ ಕಾಲದಲ್ಲಿ ನಡೆದಂತಹ ಯುದ್ಧ, ಲೂಟಿಗಳಿಂದ ಹಾಳಾದವು. ಹಾಗೆ ಮತ್ತೊಂದಷ್ಟು ದೇವಾಲಯಗಳು ಸರಿಯಾಗಿ ನಿರ್ವಹಣೆ ಇಲ್ಲದೆ ಪಾಳು ಬಿದ್ದವು. ಈಗ ಅಸ್ತಿತ್ವದಲ್ಲಿರುವ ದೇವಾಲಯಗಳಲ್ಲಿ ಅಜಂತ, ಎಲ್ಲೋರ, ಐಹೊಳೆ, ಪಟ್ಟದಕಲ್ಲು, ಹಂಪಿ ಹೀಗೆ ಅನೇಕ ದೇವಾಲಯಗಳು ದೇಶ ವಿದೇಶಗಳಲ್ಲಿ ಪ್ರಖ್ಯಾತಿಯನ್ನ ಪಡೆದಿದೆ. ಈ ದೇವಾಲಯಗಳಲ್ಲಿರುವ ಶಿಲ್ಪಕಲೆಗಳಂತೂ ಪ್ರವಾಸಿಗರನ್ನ ತನ್ನತ್ತ ಸೆಳೆಯುತ್ತೆ. ನಮ್ಮ ಭಾರತದಲ್ಲಂತೂ ದೊಡ್ಡ ದೊಡ್ಡ ದೇವಾಲಯಗಳಲ್ಲದೆ ಅನೇಕ ವಿಶಿಷ್ಟವಾದ ಆಕರ್ಷಕವಾದ ದೇವಾಲಯಗಳೇ ಇವೆ. ಅಂತಹ ದೇವಾಲಯಗಳಲ್ಲಿ ಗುಹಾಂತರ ದೇವಾಲಯಗಳು ಕೂಡ ಸೇರಿವೆ. ಈ ದೇವಾಲಯಗಳು ನೋಡಲು ಅತ್ಯಾಕರ್ಷವಾಗಿದ್ದು, ಭಕ್ತಾದಿಗಳನ್ನ ಮತ್ತು ಪ್ರವಾಸಿಗರನ್ನ ತನ್ನತ್ತ ಸೆಳೀತಾನೆ ಇರತ್ತೆ. ಭಾರತದಲ್ಲಂತೂ ನಾವು ನೋಡೋದಾದ್ರೆ ಎಷ್ಟೋ ಗುಹಾಂತರ ದೇವಾಲಯಗಳು ಇವೆ. ಆದ್ರೆ ತುಂಬಾನೇ ಪ್ರಸಿದ್ಧಗೊಂಡಿರುವ ಗುಹಾಂತರ ದೇವಾಲಯಗಳನ್ನ ನಾನು ಇವತ್ತು ನಿಮಗೆ ತಿಳಿಸ್ಕೊಡ್ಲಿಕ್ಕೆ ಹೊರಟಿದ್ದೀನಿ. ಬನ್ನಿ ನೋಡ್ತಾ ಹೋಗೋಣ. ಗವಿಗಂಗಾಧರೇಶ್ವರ ದೇವಸ್ಥಾನ. ಈ ದೇವಾಲಯ ಇರೋದು ಬೆಂಗಳೂರಿನ ಗವಿಪುರಂನಲ್ಲಿ. ಈ ದೇವಾಲಯದ ಗರ್ಭಗುಡಿಯಲ್ಲಿ ಶಿವನ ಪಕ್ಕದಲ್ಲೇ ಗಂಗಾ ಸದಾಕಾಲ ಝರಿಯ ರೂಪದಲ್ಲಿ ಹರಿತಾನೆ ಇರ್ತಾಳೆ. ಈ ದೇವಾಲಯ ಒಂದು ಗುಹೆಯಲ್ಲಿದ್ದು ಶಿವನ ಪಕ್ಕದಲ್ಲೇ ಗಂಗೆ ಹರಿತಾ ಇರೋದ್ರಿಂದ ಇವನನ್ನ ಗವಿಗಂಗಾಧರೇಶ್ವರ ಅಂತ ಕರೆಯಲಾಗುತ್ತೆ. ಅಂದ್ರೆ ಗಂಗೆಯನ್ನ ಧರಿಸಿರುವ ಈಶ್ವರ ಅಂತ ಇದರ ಅರ್ಥ. ಈ ದೇವಾಲಯದಲ್ಲಿರುವ ಶಿವಲಿಂಗವನ್ನ ಗೌತಮ ಮಹರ್ಷಿಗಳು ಮತ್ತು ಭಾರದ್ವಾಜ ಮಹರ್ಷಿಗಳು ಪ್ರತಿಷ್ಠಾಪನೆ ಮಾಡಿದ್ದು ಅಂತ ನಂಬಲಾಗುತ್ತೆ. ನಂತರ 16ನೇ ಶತಮಾನದಲ್ಲಿ ಕೆಂಪೇಗೌಡರು ಈ ದೇವಾಲಯವನ್ನ ಜೀರ್ಣೋದ್ಧಾರಗೊಳಿಸಿದ್ರು ಅಂತ ಕೂಡ ಹೇಳ್ತಾರೆ. ಹಾಗೆ ಈ ದೇವಾಲಯದ ಮತ್ತೊಂದು ಸ್ಪೆಷಾಲಿಟಿ ಏನು ಅಂದ್ರೆ, ಈ ದೇವಾಲಯದ ಒಳಗೆ ಒಂದಷ್ಟು ಸುರಂಗಗಳಿವೆ. ಆ ಸುರಂಗ ಮಾರ್ಗಗಳಿಂದ ಕಾಶಿ ಹಾಗೂ ಶಿವಗಂಗೆಗೆ ಹೋಗುವ ದಾರಿ ಇದೆ ಅಂತ ಸಹ ನಂಬಲಾಗುತ್ತೆ. ಹಾಗೆ ಈ ಗುಹೆಗಳ ಒಳಗಡೆ ಇನ್ನೂ ಕೂಡ ಋಷಿ ಮುನಿಗಳು ತಪಸ್ಸನ್ನ ಆಚರಿಸ್ತಾ ಇದ್ದಾರೆ ಅಂತ ಒಂದು ನಂಬಿಕೆ ಇದೆ. ಈಗಲೂ ಸಹ ನೀವು ಈ ದೇವಾಲಯಕ್ಕೆ ಹೋದಾಗ ಈ 2 ಗುಹೆಗಳನ್ನ ನೀವು ಕಾಣಬಹುದು. ಹಾಗೆ ಇದಕ್ಕೀಗ ಗೇಟ್ ಹಾಕಿ ಮುಚ್ಚಲಾಗಿದೆ. ಈ ದೇವಾಲಯವು ಇಷ್ಟೊಂದು ಪವಿತ್ರತೆಯನ್ನ ಹೊಂದಿರೋದ್ರಿಂದ ದೇವಾಲಯವು ತುಂಬಾನೇ ಪ್ರಸಿದ್ಧಗೊಂಡಿದೆ. ಹಾಗೆ ನಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಮಕರ ಸಂಕ್ರಾಂತಿ ಎಂದು ಶಿವನಿಗೆ ಸ್ವಯಂ ಸೂರ್ಯನಿಂದಾನೇ ಅಭಿಷೇಕ ಆಗುತ್ತೆ. ಇಲ್ಲಿ ಅಂದ್ರೆ ಮಕರ ಸಂಕ್ರಾಂತಿಯ ಸಂದರ್ಭದಲ್ಲಿ ಇಲ್ಲಿರುವ ಶಿವನಿಗೆ ಸೂರ್ಯ ರಶ್ಮಿಯ ಸ್ಪರ್ಶವಾಗತ್ತೆ. ಹಾಗಾಗಿ ಈ ದೇವಾಲಯಕ್ಕೆ ನೀವು ನಿಮ್ಮ ಕುಟುಂಬದವರೊಂದಿಗೆ ಎಂದಾದ್ರೂ ಭೇಟಿ ನೀಡಲೇಬೇಕು. ಹುಳಿಮಾವು ಶಿವಗುಹೆ ದೇವಾಲಯ. ಈ ದೇವಾಲಯ ಬೆಂಗಳೂರಿನ ಹುಳಿಮಾವಿನಲ್ಲಿ ಇರೋದು. ಇದು ಒಂದು ಶಿವಗುಹೆ ದೇವಾಲಯವಾಗಿದ್ದು ಏಕಬಂಡೆ ಗುಹೆಯಲ್ಲಿ ಇದೆ. ಈ ದೇವಾಲಯವನ್ನ 16ನೇ ಶತಮಾನದಲ್ಲಿ ನಿರ್ಮಿಸಲಾಯಿತು ಅಂತ ನಂಬಲಾಗುತ್ತೆ. ಹಾಗೆ ಈ ದೇವಸ್ಥಾನವನ್ನ 3 ದೇವತೆಗಳಿಗೆ ಸಮರ್ಪಿಸಲಾಗಿದೆ. ಈ ಗುಹೆಯಲ್ಲಿ ಸಂತ ಶ್ರೀ ರಾಮಾನಂದ ಸ್ವಾಮೀಜಿಗಳು ಧ್ಯಾನವನ್ನ ಮಾಡ್ತಾ ಇದ್ರಂತೆ. ಹಾಗೆ ಇಲ್ಲೇ ಇವರ ಸಮಾಧಿ ಕೂಡ ಇದೆ. ಈ ದೇವಾಲಯದಲ್ಲಿ ನೀವು ಶಿವ, ರಾಮ, ಸೀತಾದೇವಿ, ಲಕ್ಷ್ಮಣ ಹಾಗೆ ಹನುಮಂತನ ದರ್ಶನವನ್ನ ಪಡ್ಕೋಬಹುದು. ಹಾಗೆ ಇದರ ನಡುವೆ ಗಣೇಶನ ವಿಗ್ರಹವೂ ಕೂಡ ಇದೆ. ಇವನ ದರ್ಶನವನ್ನ ಕೂಡ ನೀವು ಪಡ್ಕೊಳ್ಬಹುದು. ಈ ದೇವಾಲಯದ ಸ್ಥಾಪನೆಗೆ ಸಂಬಂಧಿಸಿದ ಒಂದು ಸುಂದರವಾದ ಇತಿಹಾಸವಿದೆ. ಅದೇನು ಅಂದ್ರೆ, ಮರಿಯಪ್ಪ ಸ್ವಾಮೀಜಿ ಎಂಬ ಸಿವಿಲ್ ಗುತ್ತಿಗೆದಾರರು ಒಬ್ಬರಿದ್ರು. ಇವರು ನಂದಿ ಬೆಟ್ಟದ ಶ್ರೀ ವಿಶ್ವನಾಥ ದೇವಸ್ಥಾನದಲ್ಲಿ ಕೆಲಸವನ್ನ ಮಾಡ್ತಾ ಇದ್ರು. ಇವರು ಯಾವಾಗ್ಲೂ ಭೇಟಿ ನೀಡ್ತಿದ್ದಂತಹ ಒಬ್ಬ ಋಷಿಗಳು ಇವರಿಗೆ ಬೆಂಗಳೂರಿನ ಗುಹೆಗಳಲ್ಲಿ ತಪಸ್ಸು ಮಾಡ್ತಿರುವಂತಹ ಋಷಿಗಳನ್ನ ಗುರುತಿಸುವಂತ ಒಂದು ಕೆಲಸವನ್ನ ವಹಿಸ್ತಾರೆ. ಆಗ ಮರಿಯಪ್ಪ ಸ್ವಾಮಿಯವರು ಋಷಿಗಳು ಹೇಳಿದ ಮಾತನ್ನೇ ವೇದವಾಕ್ಯ ಅಂತ ಅನ್ಕೊಂಡು ಬೆಂಗಳೂರಿನಲ್ಲಿರುವಂತಹ ಗುಹೆಗಳಲ್ಲೆಲ್ಲ ಋಷಿಗಳನ್ನ ಹುಡ್ಕೊಳ್ತಾ ಹೋಗ್ತಾರೆ. ಎಷ್ಟೋ ಕಡೆ ಸುತ್ತಾಡಿ ಅಂತಿಮವಾಗಿ ಸಾಕಷ್ಟು ಸಂಶೋಧನೆಯ ನಂತರ ಮರಿಯಪ್ಪ ಅವರಿಗೆ ಹುಳಿಮಾವು ಗುಹೆಯಲ್ಲಿ ಧ್ಯಾನ ಮಾಡ್ತಾ ಇದ್ದಂತಹ ರಮಾನಂದ ಸ್ವಾಮಿ ಕಣ್ಣಿಗೆ ಬೀಳ್ತಾರೆ. ಆ ಸಂತನ ಮರಣದ ನಂತರ ದೇವಾಲಯವನ್ನ ಅಂತಿಮವಾಗಿ ಗುಹೆಯಿಂದ ಕೆತ್ತಲಾಗಿದೆ. ಉಳಿದ ಪ್ರಾಚೀನ ರಚನೆಗಳನ್ನ ಹಾಗೆ ಉಳಿಸಲಾಗಿದೆ. ಹೀಗೆ ಈ ದೇವಾಲಯದ ರಚನೆ ಆಯಿತು ಅಂತ ಈ ದೇವಾಲಯದ ಸಂಶೋಧಕರು ಹೇಳ್ತಾರೆ. ಬಾದಾಮಿ ಗುಹೆ ದೇವಾಲಯಗಳು. ಬಾದಾಮಿ ಗುಹೆ ದೇವಾಲಯಗಳಂತೂ ಬಾದಾಮಿಯ ಪ್ರಸಿದ್ಧ ಪುರಾತತ್ವ ಸ್ಥಳವಾಗಿದೆ. ಇದು ಕರ್ನಾಟಕದ ಬಾಗಲಕೋಟೆ ಜಿಲ್ಲೆಯಲ್ಲಿ ಇರೋದು. ಈ ಪ್ರಾಚೀನ ಕೋಟೆಯನ್ನ ಕ್ರಿಸ್ತಶಕ 543ರಲ್ಲಿ ಚಾಳುಕ್ಯರ ರಾಜನಾದ ಪುಲೇಕಿಯವರು ನಿರ್ಮಿಸಿದ್ರು ಅಂತ ಹೇಳಲಾಗುತ್ತೆ. ಹಾಗೆ ಈ ಹಿಂದೆ ಬಾದಾಮಿಯನ್ನ ಚಾಳುಕ್ಯ ರಾಜವಂಶದ ರಾಜಧಾನಿ ಎಂದು ಕರೆಯಲಾಗ್ತಿತ್ತು. ಹಾಗೆ ಈ ಕೋಟೆಯನ್ನ ಚಾಳುಕ್ಯರ ಶೈಲಿಯ ವಾಸ್ತುಶಿಲ್ಪದಲ್ಲಿ ನಿರ್ಮಿಸಲಾಗಿದೆ.
ಹಾಗೆ ಇಲ್ಲಿರುವ ಗುಹೆ ದೇವಾಲಯಗಳ ಬಗ್ಗೆ ನಾವು ತಿಳ್ಕೊಳ್ತಾ ಹೋಗೋದಾದ್ರೆ ಕ್ರಿಸ್ತಶಕ 578ರಲ್ಲಿ ಮೊದಲು ಮತ್ತು ಮುಂಭಾಗದಲ್ಲಿ ನಮಗೆ ಕಾಣಲು ಸಿಗುವ ಗುಹೆಗಳನ್ನ ನಿರ್ಮಿಸಲಾಯಿತು ಅಂತ ತಿಳಿದು ಬಂದಿದೆ. ಈ ಗುಹೆಯನ್ನ ಭಗವಾನ್ ಶಿವನಿಗೆ ಸಮರ್ಪಿಸಲಾಗಿದೆ. ಈ ಗುಹೆಯಲ್ಲಿ ನಟರಾಜನ ದರ್ಶನವನ್ನ ಪಡ್ಕೊಳ್ಬಹುದು ನಾವು. ಇಲ್ಲಿ ನಟರಾಜನು 18 ತೋಳುಗಳನ್ನ ಹೊಂದಿದ್ದಾನೆ. ಹಾಗೆ ಇಲ್ಲಿರುವ ಎರಡನೇ ಗುಹೆ ವೈಷ್ಣವ ಗುಹಾಲಯ. ಈ ಗುಹೆಯನ್ನ ಚಾಳುಕ್ಯ ದೊರೆ ಕೀರ್ತಿವರ್ಮನ ಕಾಲದಲ್ಲಿ ನಿರ್ಮಿಸಲಾಗಿದೆ. ಹಾಗೆ ಈ ಗುಹೆಯಲ್ಲಿ ನೀವು ಸಾಕಷ್ಟು ಶಿಲ್ಪಕಲೆಗಳನ್ನ ಕಾಣಬಹುದು. ಮತ್ತೆ ಮೂರನೇ ಗುಹೆ ಕೂಡ ವೈಷ್ಣವ ಗುಹಾಲಯವಾಗಿದೆ. ಇಲ್ಲೂ ಕೂಡ ವೈಷ್ಣವ ತತ್ವಕ್ಕೆ ಸಂಬಂಧಿಸಿದ ಕೆತ್ತನೆಗಳನ್ನ ನಾವು ಕಾಣಬಹುದು. ಹಾಗೆ ನಾಲ್ಕನೇ ಗುಹೆಯಲ್ಲಿ ಜೈನರಿಗೆ ಸಂಬಂಧಪಟ್ಟ ಕೆತ್ತನೆಗಳನ್ನ ನಾವು ಕಾಣಬಹುದು. ಇಲ್ಲಿ ಒಟ್ಟು 4 ಗುಹಾ ದೇವಾಲಯಗಳಿವೆ. ಒಟ್ಟಾರೆ ಹೇಳೋದಾದ್ರೆ ಈ ಪುರಾತನ ದೇವಾಲಯವು ಹಿಂದೂ, ಬೌದ್ಧ ಹಾಗೆ ಜೈನ ಧರ್ಮಕ್ಕೆ ಮೀಸಲಾಗಿರುವ ದೇವಾಲಯವಾಗಿದೆ. ಹಾಗೆ ಇಲ್ಲಿಗೆ ಪ್ರತಿನಿತ್ಯ ಲಕ್ಷಾಂತರ ಮಂದಿ ಭೇಟಿ ನೀಡ್ತಾರೆ. ನೀವು ಕೂಡ ಈ ದೇವಾಲಯವನ್ನ ಕಣ್ತುಂಬಿಸ್ಕೊಂಡಿಲ್ಲ ಅಂದ್ರೆ ಈಗಲೇ ನಿಮ್ಮ ಟ್ರಿಪ್ ಅನ್ನ ಪ್ಲಾನ್ ಮಾಡಿ. ಐಹೊಳೆ ಗುಹೆ ದೇವಾಲಯ. ಐಹೊಳೆ ಕೂಡ ಬಾಗಲಕೋಟೆಯಲ್ಲಿ ಇರೋದು. ಹಾಗೆ ಈ ದೇವಾಲಯಗಳಲ್ಲಿ ಕಂಡುಬರುವ ಹೆಚ್ಚಿನ ಸ್ಮಾರಕಗಳು ಮತ್ತು ಶಿಲ್ಪಗಳು 12ನೇ ಶತಮಾನದಷ್ಟು ಹಳೆಯವು. ಮಲಪ್ರಭಾ ಕಣಿವೆಯಲ್ಲಿ ಹಲವಾರು ಗುಹೆ ದೇವಾಲಯಗಳೇ ಇವೆ. ಇಲ್ಲಿನ ಅನೇಕ ದೇವಾಲಯಗಳನ್ನ ಅವುಗಳ ಮೂಲ ರೂಪದಲ್ಲಿ ಕಾಣಲಾಗದಿದ್ದರೂ ಇದು ಇತಿಹಾಸ ಪ್ರಿಯರಿಗೆ ಇನ್ನೂ ಕೂಡ ಪ್ರಮುಖ ಆಕರ್ಷಣೆಯಾಗಿದೆ. ಹಾಗೆ ಇಲ್ಲಿ ರಾವಣಪಡಿ ಹಳೆಯ ಕಲ್ಲಿನ ಗುಹೆಯ ದೇವಾಲಯಗಳಲ್ಲಿ ಒಂದಾಗಿದೆ. ಹಾಗೆ ಇಲ್ಲಿಗೆ ಹೋದಾಗ ನೀವು 6ನೇ, 7ನೇ ಮತ್ತು 12ನೇ ಶತಮಾನಗಳಷ್ಟು ಹಳೆಯದಾದ ಗುಹೆ ದೇವಾಲಯಗಳನ್ನ ನೀವು ಕಾಣಬಹುದು. ಹಾಗೆ ಇಲ್ಲಿರುವ ಅಂಬೆಗರಗುಡಿ ಗುಂಪು ದೇವಾಲಯಗಳು ಪುರಾತತ್ವ ಶಾಸ್ತ್ರದ ಮಹತ್ವದ ಐಹೊಳೆ ಸಂಕೀರ್ಣಗಳಲ್ಲಿ ಒಂದಾಗಿದೆ. ಹಾಗೆ ಇಲ್ಲಿ ಸಪ್ತಮಾತೃಕೆಯರ ದೇವಾಲಯಗಳು, ಗಳಗನಾಥ ದೇವಾಲಯ, ರಾಮಲಿಂಗೇಶ್ವರ ದೇವಾಲಯ ಮತ್ತು ಸಾಕಾದಷ್ಟು ದೇವಾಲಯಗಳ ಗುಂಪುಗಳನ್ನೇ ನೀವು ಇಲ್ಲಿ ಕಾಣಬಹುದು. ಈ ಗುಹೆ ದೇವಾಲಯಗಳಿಗೆ ನೀವು ಲೈಫ್ ಟೈಮ್ ಅಲ್ಲಿ ಒಂದ್ಸರ್ತಿಯಾದ್ರೂ ವಿಸಿಟ್ ಮಾಡಲೇಬೇಕು. ಇನ್ನೂ ಕೂಡ ನೀವು ಪ್ಲಾನ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಪ್ಲಾನ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿ. ನಲ್ಲಿ ತೀರ್ಥ ಗುಹೆ ದೇವಾಲಯ. ಈ ದೇವಾಲಯವು ಕರ್ನಾಟಕದಲ್ಲಿರುವ ನಲ್ಲಿ ತೀರ್ಥದಲ್ಲಿ ನಿಮಗೆ ಕಾಣಲು ಸಿಗುತ್ತೆ. ಹಾಗೆ ಈ ದೇವಸ್ಥಾನ 15ನೇ ಶತಮಾನಕ್ಕೆ ಸೇರಿದ್ದಾಗಿದೆ. ಈ ಪುಣ್ಯ ಸ್ಥಳದಲ್ಲಿ ನಾವು ಭಗವಾನ್ ಶಿವನ ದರ್ಶನವನ್ನ ಪಡ್ಕೊಳ್ಬಹುದು. ಹಾಗೆ ಇಲ್ಲಿ ಮೊಣಕಾಲುಗಳ ಮೇಲೆ ನಡೀತಾನೆ ಶಿವನ ದರ್ಶನವನ್ನ ಪಡ್ಕೊಳ್ಬೇಕಾಗುತ್ತೆ. ಈ ದೇವಾಲಯವು ಕರ್ನಾಟಕದ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿರುವ ನೆಲ್ಲಿತೀರ್ಥ ಪಟ್ಟಣದಲ್ಲಿ ಇದೆ. ಹಾಗೆ ಈ ದೇವಾಲಯದಲ್ಲಿ ನಾವು ಗಣಪತಿ ಮತ್ತು ಜಾಬಾಲಿ ಮಹರ್ಷಿಗಳ ಗುಡಿಯನ್ನ ಕಾಣಬಹುದು. ನಾನು ಈ ಮುಂಚೆ ಹೇಳಿದ ಹಾಗೆ ಮೊಣಕಾಲುಗಳ ಮೇಲೆ ತೆವಳುತ್ತಲೇ ಇಲ್ಲಿನ ಶಿವನ ದರ್ಶನವನ್ನ ನಾವು ಪಡ್ಕೊಳ್ಬೇಕು. ಹಾಗೆ ಒಳಗಡೆ ಹೋಗ್ತಾ ಹೋಗ್ತಾ ನಮ್ಗೆ ಒಂದು ಸರೋವರ ಕೂಡ ಕಾಣಲು ಸಿಗುತ್ತೆ. ಇದು ಹೇಗೆ ಈ ಗುಹೆಯೊಳಗಡೆ ಇದೆ ಅಂತ ನೀವು ಯೋಚಿಸ್ತಾ ಇದ್ರೆ, ಹನಿಗಳಾಗಿ ಗುಹೆಯೊಳಗಡೆ ನೀರು ಜಿನುಗುವ ಮೂಲಕ ಇಲ್ಲಿರುವ ಸರೋವರವು ರೂಪುಗೊಂಡಿದೆ ಅಂತ ನಂಬಲಾಗುತ್ತೆ. ಹಾಗೆ ಈ ಹನಿಗಳು ನೋಡಕ್ಕೆ ನೆಲ್ಲಿಯ ಕಾಯಿಯಂತೆನೆ ಕಾಣುತ್ತೆ. ಅದಕ್ಕಾಗಿಯೇ ಇಲ್ಲಿನ ಹೆಸರನ್ನ ನೆಲ್ಲಿ ತೀರ್ಥ ಅಂತ ಹೆಸರಿಸಲಾಗಿದೆ. ಹಾಗೆ ಈ ದೇವಾಲಯದ ಸ್ಥಳ ಪುರಾಣವನ್ನ ನಾವು ಕೇಳೋದಾದ್ರೆ, ಅರುಣಾಸುರ ಎಂಬ ಒಬ್ಬ ರಾಕ್ಷಸ ಇದ್ದ. ಅವನು ಜಾಬಾಲಿ ಋಷಿಯ ಆಶೀರ್ವಾದವನ್ನ ಪಡೆಯಲು ಬಂದಿರ್ತಾನೆ ಮತ್ತು ಅವನಿಗೆ ಆಶೀರ್ವಾದ ಕೂಡ ಸಿಗತ್ತೆ. ಹಾಗೆ ಜಾಬಾಲಿ ಋಷಿಗಳಿಂದ ಪವಿತ್ರವಾದ ಗಾಯತ್ರಿ ಮಂತ್ರವನ್ನು ಕೂಡ ಇವನು ಪಡ್ಕೊಳ್ತಾನೆ ಮತ್ತು ಈ ಮಂತ್ರದ ಶಕ್ತಿಯನ್ನ ದುರುಪಯೋಗ ಪಡಿಸಿಕೊಳ್ಳಿಕ್ಕೆ ಪ್ರಾರಂಭಿಸ್ತಾನೆ ಮತ್ತು ಜಗತ್ತಿಗೆ ಕಿರುಕುಳ ನೀಡಲು ಪ್ರಾರಂಭಿಸ್ತಾನೆ. ಮಹರ್ಷಿ ಜಾಬಾಲಿಗೆ ಇದು ಗೊತ್ತಿರೋದಿಲ್ಲ, ಯಾಕಂದ್ರೆ ಅವರು ಸದಾಕಾಲ ಧ್ಯಾನವನ್ನ ಆಚರಿಸ್ತಾ ಇರ್ತಾರೆ. ಅರುಣಾಸುರನ ಈ ದುಷ್ಕೃತ್ಯಗಳನ್ನ ನಾರದ ಮುನಿಗಳು ಕಾಣ್ತಾರೆ. ಹಾಗೆ ಇದನ್ನೆಲ್ಲ ಜಾಬಾಲಿ ಮಹರ್ಷಿಗಳಿಗೆ ತಿಳಿಸ್ತಾರೆ. ಆಗ ಏನಾಗುತ್ತೆ, ಜಾಬಾಲಿ ಮಹರ್ಷಿಗಳಿಗೆ ಈ ಒಂದು ಸಂದರ್ಭವನ್ನ ಸೃಷ್ಟಿಸಿದ್ದಕ್ಕೆ ತುಂಬಾನೇ ಪಶ್ಚಾತ್ತಾಪ ಉಂಟಾಗುತ್ತೆ ಮತ್ತು ದುರ್ಗಾದೇವಿಯನ್ನ ಕುರಿತು ತಪಸ್ಸನ್ನ ಪ್ರಾರಂಭಿಸ್ತಾರೆ. ಆಗ ದುರ್ಗಾದೇವಿ ಇವರ ತಪಸ್ಸಿಗೆ ಪ್ರಸನ್ನಳಾಗಿ ಅವರ ಮುಂದೆ ಗೋಚರವಾಗ್ತಾಳೆ. ಆಗ ಮಹರ್ಷಿ ಜಬಾಲಿ ದುರ್ಗೆಯನ್ನ ನನಗೆ ಒಂದು ಸಹಾಯವನ್ನ ನೀನು ಮಾಡಬೇಕು ಅಂತ ಕೇಳ್ಕೊಳ್ತಾರೆ. ಇಡೀ ಜಗತ್ತಿಗೆ ಕಿರುಕುಳವನ್ನ ನೀಡ್ತಾ ಇರುವಂತಹ ರಾಕ್ಷಸನಾದ ಅರುಣಾಸುರನ ವಧೆಯನ್ನ ನೀನು ಮಾಡಬೇಕು ಅಂತ ಕೇಳ್ಕೊಳ್ತಾನೆ. ಹಾಗೆ ದುರ್ಗಾದೇವಿ ಕೂಡ ಮಹರ್ಷಿ ಜಾಬಾಲಿಗೆ ತಥಾಸ್ತು ಎಂದು ಹೇಳ್ತಾಳೆ. ಹಾಗೆ ಅವನ ವಧೆ ಕೂಡ ನಡೆದಿದ್ದು ಕಟೀಲಿನಲ್ಲಿ. ನಾವೆಲ್ಲರೂ ಸಾಮಾನ್ಯವಾಗಿ ಕಟೀಲು ದುರ್ಗಾ ಪರಮೇಶ್ವರಿಯ ಬಗ್ಗೆ ಕೇಳೇ ಇರ್ತೀವಿ. ದುರ್ಗಾದೇವಿ ಕಟೀಲಿನಲ್ಲೇನೆ ಅರುಣಾಸುರನ ವಧೆ ಮಾಡಿತು. ಹಾಗೆ ಆ ಕಾಲದಿಂದಲೂ ದುರ್ಗಾದೇವಿ, ಶಿವ ಮತ್ತು ಮಹಾವಿಷ್ಣು ಈ ಪ್ರದೇಶದಲ್ಲಿ ನೆಲೆಸಲು ನಿರ್ಧರಿಸ್ತಾರೆ. ಆಗ ಶಿವ ನಲ್ಲಿ ತೀರ್ಥದಲ್ಲೇ ನೆಲೆಸ್ತಾನೆ ಮತ್ತು ದುರ್ಗಾದೇವಿ ಇಲ್ಲಿಂದ ಸ್ವಲ್ಪ ದೂರದಲ್ಲಿರುವ ಮುಚ್ಚೂರಿನ ದೇವಾಲಯದಲ್ಲಿ ನೆಲೆಸ್ತಾಳೆ. ಹಾಗೆ ಮಹಾವಿಷ್ಣು ಕೋಪವಾಡುವಿನ ದೇವಾಲಯದಲ್ಲಿ ನೆಲೆಸ್ತಾನೆ. ಇವೆರಡೂ ದೇವಾಲಯಗಳು ನಲ್ಲಿ ತೀರ್ಥದ ಸಮೀಪದಲ್ಲಿ ನಿಮಗೆ ಕಾಣಲು ಸಿಗ್ತವೆ.
ಅಜಂತಾ ಎಲ್ಲೋರಾ ಗುಹೆ ದೇವಾಲಯಗಳು. ಈ ಅಜಂತಾ ಎಲ್ಲೋರಾ ಗುಹೆಗಳು ಪ್ರಾಚೀನ ಐತಿಹಾಸಿಕ ಗುಹೆ ದೇವಾಲಯಗಳಾಗಿವೆ. ಈ ಗುಹೆ ದೇವಾಲಯಗಳು ಮಹಾರಾಷ್ಟ್ರದ ಔರಂಗಾಬಾದ್ನ ವೇರೂಲ್ ಬಳಿ ಇವೆ. ಅಜಂತಾ ಎಲ್ಲೋರಾ ಗುಹೆಗಳನ್ನ ಯುನೆಸ್ಕೋ ವಿಶ್ವ ಪರಂಪರೆಯ ತಾಣವೆಂದು ಸಹ ಹೆಸರಿಸಲಾಗಿದೆ. ಎಲ್ಲೋರಾ ಗುಹೆಗಳನ್ನ ಕ್ರಿಸ್ತಶಕ 6 ಮತ್ತು 10ನೇ ಶತಮಾನಗಳಲ್ಲಿ ಚರಣಂದ್ರಿ ಬೆಟ್ಟಗಳ ಮುಖದಿಂದ ಕೆತ್ತಲಾಗಿದೆ. ಎಲ್ಲೋರಾ ಗುಹೆಗಳಂತೂ ಬೌದ್ಧ, ಹಿಂದೂ ಮತ್ತು ಜೈನ ಧರ್ಮದ ಪ್ರಭಾವಶಾಲಿ ಸಂಕೀರ್ಣವಾಗಿದೆ. ಈ ಸ್ಥಳಗಳಿಗೆ ಅಜಂತಾ ಮತ್ತು ಎಲ್ಲೋರಾ ಎಂಬ ಹೆಸರು ಹೇಗೆ ಬಂತು ಅಂದ್ರೆ, ಇಲ್ಲೇ ಸಮೀಪದಲ್ಲಿ ಇರುವಂತಹ ಹಳ್ಳಿಗಳಾದ ಅಜಂತಾ ಮತ್ತು ಎಲ್ಲೂರ್ಪುರಂನಿಂದ. ಅಜಂತಾದಲ್ಲಿ ನೀವು ಸಾಕಾದಷ್ಟು ಸುಂದರವಾದ ವಾಲ್ ಪೇಂಟಿಂಗ್ಸ್ ಅನ್ನ ನೋಡಬಹುದು. ಈ ಗುಹೆಗಳಲ್ಲಿರುವ ವಾಲ್ ಪೇಂಟಿಂಗ್ಸ್ ಅಂತೂ ತುಂಬಾನೇ ಅತ್ಯಾಕರ್ಷಕವಾಗಿವೆ. ಆಗಿನ ಕಾಲದಲ್ಲಿ ಈ ಪೇಂಟಿಂಗ್ಸ್ಗೆ ಬಣ್ಣಗಳನ್ನ ಎಲ್ಲಿಂದ ತರ್ತಾ ಇದ್ರು ಅಥವಾ ಹೇಗೆ ಇದನ್ನ ತಯಾರಿಸ್ತಾ ಇದ್ರು ಅಂತ ನಮ್ಗೆಲ್ಲ ಕುತೂಹಲ ಇದ್ದೇ ಇರುತ್ತೆ. ಇದಂತೂ ಶತಮಾನಗಳಷ್ಟು ಹಳೆಯದಾದ ಗುಹೆಯಾಗಿದೆ. ಆಗಿನ ಕಾಲದಲ್ಲಿ ಬಣ್ಣಗಳನ್ನ ಬೆಣಚುಕಲ್ಲು ಮತ್ತು ಬೆಟ್ಟದ ಮೇಲೆ ಕಂಡುಬರುವ ಒಂದಷ್ಟು ತರಕಾರಿಗಳ ರಸದಿಂದ ತಯಾರಿಸ್ತಾ ಇದ್ರು. ಹಾಗೆ ಇದಕ್ಕಾಗಿ ಬಣ್ಣಗಳನ್ನ ಸಸ್ಯಗಳು ಮತ್ತು ಖನಿಜಗಳಿಂದಲೂ ಸಹ ಪಡೆಯಲಾಗ್ತಿತ್ತು. ಹಾಗೆ ಎಲ್ಲೋರಾ ಗುಹೆಗಳು ತನ್ನ ಶಿಲ್ಪಕಲೆಗೆ ತುಂಬಾನೇ ಪ್ರಸಿದ್ಧಗೊಂಡಿದೆ. ಎಲಿಫೆಂಟಾ ಗುಹೆ ದೇವಾಲಯಗಳು. ಈ ಎಲಿಫೆಂಟಾ ಗುಹೆಗಳು ಮುಂಬೈ ನಗರದ ಸಮೀಪದಲ್ಲಿರುವ ಎಲಿಫೆಂಟಾ ಎಂಬ ಒಂದು ದ್ವೀಪದಲ್ಲಿ ಇದೆ. ಇದನ್ನ ಮೊದಲಿನ ಕಾಲದಲ್ಲಿ ಘಾರಾಪುರಿ ಅಂತ ಕರೀತಾ ಇದ್ರು. ನಂತರದ ದಿನಗಳಲ್ಲಿ ಪೋರ್ಚುಗೀಸರು ಎಲಿಫೆಂಟಾ ಎಂದು ಇದಕ್ಕೆ ಮರುನಾಮಕರಣ ಮಾಡಿದ್ರು. ಹಾಗೆ ಈ ಸ್ಥಳವನ್ನ 1987ರಲ್ಲಿ ಯುನೆಸ್ಕೋ ವಿಶ್ವ ಪರಂಪರೆಯ ತಾಣವಾಗಿ ಸಹ ಗುರುತಿಸಿದ್ರು. ಎಲಿಫೆಂಟಾ ಗುಹೆಗಳು ಅತ್ಯಂತ ಪುರಾತನವಾದದ್ದು ಎಂದು ಹೇಳಲಾಗುತ್ತೆ. ಅಂದ್ರೆ ಸುಮಾರು 9ರಿಂದ 13ನೇ ಶತಮಾನದ ಮಧ್ಯಭಾಗದಲ್ಲಿ ಸಿಲ್ವರ್ ಎಂಬ ರಾಜಮನೆತನಕ್ಕೆ ಸಂಬಂಧಿಸಿದ್ದು ಅಂತ ಸಹ ನಂಬಲಾಗುತ್ತೆ. ಆದ್ರೆ ಈ ಗುಹೆಗಳಲ್ಲಿ ಕೆತ್ತಲಾಗಿರುವ ಕೆತ್ತನೆಗಳನ್ನ ನಾವು ಕಾಣಿದಾಗ ಇವು ಮಾನ್ಯಖೇಟರ ಅಥವಾ ರಾಷ್ಟ್ರಕೂಟರ ಕಾಲದ್ದು ಅಂತ ಗುರುತಿಸಬಹುದು. ಇಲ್ಲಿನ ಮತ್ತೊಂದು ವಿಶೇಷತೆ ಏನು ಅಂದ್ರೆ, ಇಡೀ ಬಂಡೆಯಿಂದಲೇ ಈ ಗುಹಾಲಯವನ್ನ ಕೊರೆದಿರುವಂತಹದ್ದು. ಇದು ದ್ವೀಪದಲ್ಲಿ ಇರುವ ಕಾರಣಕ್ಕಾಗಿ ಅದ್ಭುತವಾದ ಪರಿಸರವು ಪ್ರವಾಸಿಗರನ್ನ ಆಕರ್ಷಿಸುತ್ತೆ. ಇಲ್ಲಿನ ತಂಪಾದ ಗಾಳಿ ಹಾಗೂ ಪ್ರಶಾಂತವಾದ ವಾತಾವರಣವು ಮನಸ್ಸಿಗೆ ಹಿತವನ್ನ ನೀಡುವುದರಲ್ಲಿ ಅನುಮಾನವೇ ಇಲ್ಲ. ಹೆಚ್ಚಿನ ಶಿಲಾಮೂರ್ತಿಗಳನ್ನ ಪೋರ್ಚುಗೀಸರು ನಿರೂಪಗೊಳಿಸಿದ್ದಾರೆ ಅಂತ ಹೇಳಲಾಗುತ್ತೆ. ಇಲ್ಲಿ ಮುಖ್ಯವಾಗಿ 3 ಮುಖಗಳನ್ನ ಹೊಂದಿರುವ ಸದಾಶಿವನ ವಿಗ್ರಹ, ನಟರಾಜ, ಅರ್ಧನಾರೀಶ್ವರ ಹಾಗೂ ಪೌರಾಣಿಕಕ್ಕೆ ಸಂಬಂಧಿಸಿದ ಸಾಮಾಜಿಕ ಮತ್ತು ಧಾರ್ಮಿಕ ಕಾರ್ಯಗಳ ಕೆತ್ತನೆಗಳನ್ನ ಕಂಡು ಆನಂದಿಸಬಹುದು. ಸಾಮಾನ್ಯವಾಗಿ ನಮ್ಮೆಲ್ಲರಿಗೂ ಗುಹೆಗಳು ಎಂದ ತಕ್ಷಣ ಕುತೂಹಲ ಕೆರಳಿಸುವ ಒಂದು ತಾಣವಾಗ್ಬಿಡತ್ತೆ. ಅಲ್ಲಿ ಏನಿದೆ, ಅದರ ಇತಿಹಾಸ ಏನು, ಹಾಗೆ ಅಲ್ಲಿ ಯಾರ್ಯಾರು ವಾಸ ಮಾಡ್ತಾ ಇದ್ರು, ಇವೆಲ್ಲಾ ಪ್ರಶ್ನೆಗಳು ಹುಟ್ಕೊಳ್ತಾ ಹೋಗುತ್ತೆ. ವಿಸ್ಮಯ ಹಾಗೂ ಕುತೂಹಲವನ್ನ ಕೆರಳಿಸುವ ದೇವಾಲಯಗಳು ಭಾರತದ ಹಲವೆಡೆ ಇವೆ. ಅವುಗಳಲ್ಲಿ ಮುಖ್ಯವಾದದ್ದು ಅಜಂತಾ ಎಲ್ಲೋರಾ, ಹಳೇಬೀಡು, ಹರಿಶ್ಚಂದ್ರ ಗುಹೆ ಹಾಗೆ ಪಟ್ಟದಕಲ್ಲು ಗುಹೆ ದೇವಾಲಯಗಳು. ಇವು ಅಪರೂಪವಾದ ಕಲಾಕೃತಿಗಳಿಂದ ಆಕರ್ಷಕಗೊಂಡಿವೆ. ಹಾಗಾದ್ರೆ ಇನ್ನೇಕೆ ತಡ? ನೀವಿನ್ನೂ ಈ ಗುಹೆಗಳನ್ನ ನೋಡಿಲ್ಲ ಅಂದ್ರೆ ಮಿಸ್ ಮಾಡದೆ ಹೋಗಿ ನೋಡಿ. ಶ್ರೀ ಗೋವರ್ಧನ ಕ್ಷೇತ್ರ. ಈ ದೇವಾಲಯ ಬೆಂಗಳೂರಿನ ಬಸವನಗುಡಿಯಲ್ಲಿ ಇದೆ. ಈ ದೇವಾಲಯ ಅಂತೂ ಬೆಂಗಳೂರಿನ ವಿಶಿಷ್ಟ ದೇವಾಲಯಗಳಲ್ಲಿ ಒಂದಾಗಿದೆ. ಈ ದೇವಾಲಯದ ಒಳಗಡೆ ಹೋಗುವ ಸುರಂಗದಿಂದ ಗೋವರ್ಧನ ಬೆಟ್ಟವನ್ನ ಹಿಡಿದಿರುವ ಶ್ರೀಕೃಷ್ಣನ ದರ್ಶನವನ್ನ ನಾವು ಪಡ್ಕೊಳ್ಬಹುದು. ಈ ದೇವಾಲಯದಲ್ಲಿ ಶ್ರೀಕೃಷ್ಣನ ದರ್ಶನವನ್ನ ಪಡ್ಕೊಳ್ಳೋದರ ಜೊತೆಗೆ ಅವನ ಲೀಲೆಗಳನ್ನು ಸಹ ಕೆತ್ತನೆಯ ಮೂಲಕ ಕಾಣಬಹುದು. ಇಲ್ಲಿ ಸಾಕಾದಷ್ಟು ಕೃಷ್ಣ ಲೀಲೆಗಳನ್ನ ಕಲ್ಲಿನ ಕೆತ್ತನೆ ಮಾಡಿ ತೋರಿಸಲಾಗಿದೆ. ಹಾಗೆ ಮತ್ತೊಂದೇನು ಅಂದ್ರೆ, ಮಕ್ಕಳ ಜೊತೆ ನೀವು ಒಂದ್ ಸ್ವಲ್ಪ ಡಿಫರೆಂಟ್ ಆಗಿ ಕಾಲ ಕಳಿಬೇಕು ಅಥವಾ ಪ್ರವಾಸಕ್ಕಾಗಿ ಹೋಗ್ಬೇಕು ಅಂತ ಅನ್ಕೊಂಡಿದ್ರೆ ಭಾರತದ ಈ ಗುಹೆ ದೇವಾಲಯಗಳಿಗೆ ನೀವು ಭೇಟಿ ನೀಡಲೇಬೇಕು. ಯಾಕಂದ್ರೆ ಗುಹೆಗಳ ಪರಿಚಯವು ಅವರ ಬೌದ್ಧಿಕ ಬೆಳವಣಿಗೆಯನ್ನ ಇಮ್ಮಡಿಗೊಳಿಸುತ್ತೆ. ಮಕ್ಕಳಂತೂ ಈ ಗುಹೆ ದೇವಾಲಯಗಳು ಅಥವಾ ಗುಹೆಗಳನ್ನ ಅಚ್ಚರಿಯಿಂದ ಕಾಣ್ತಾರೆ. ಹಾಗೆ ರಹಸ್ಯವಾಗಿ ಕಾಣುವ ಗುಹೆಗಳು ದೇಶದ ಭೌಗೋಳಿಕ ಮತ್ತು ಐತಿಹಾಸಿಕ ಪರಂಪರೆಯ ಒಂದು ನೋಟವನ್ನ ನೀಡುತ್ತೆ. ನಮ್ಮ ಭಾರತದಲ್ಲಂತೂ ಗುಹೆ ದೇವಾಲಯಗಳಿಗೆ ಕೊರತೆನೇ ಇಲ್ಲ. ಯಾಕಂದ್ರೆ ಅಷ್ಟೊಂದು ಗುಹೆ ದೇವಾಲಯಗಳು ನಮ್ಮ ಭಾರತದಲ್ಲಿ ಇವೆ. ಇನ್ನೊಂದಷ್ಟು ಗುಹೆ ದೇವಾಲಯಗಳ ಬಗ್ಗೆ ಮಾಹಿತಿಯನ್ನ ಕುರಿತು ನಾನು ಮುಂದಿನ ಭಾಗದಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ. ಅಲ್ಲಿ ತನಕ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡ್ಲಿಕ್ಕೆ ಮರಿಬೇಡಿ.